ದಾಳಂಬ್ರಿ ಯಾಕೆ ಹಾಕಿದ್ನಿ ಅಂದ್ರೆ ನಮ್ಮ ನೈಸರ್ಗಿಕ ರೈತರ ದಾಳಂಬ್ರಿ ತೆಗಿಯೋಕ್ಕಾಗಲ್ಲ ನ್ಯಾಚುರಲ್ದಾಗ ಅಂತ ಕನೇರಿ ಮಠ ಅಜ್ಜರ್ತಾಗ ಲಾಸ್ಟ್ 7 ಒಬ್ಬರ ಬಂದ್ರು ಅಜ್ಜರಿಗೆ ಕೇಳಿದ ಏನಪ್ಪ ಭಾಳ ತದಿಲ್ಲ ಯಾವ್ರು ನೀವು ಅಂದ್ರೆ ನಾವು ಕೊಪ್ಪಳ ಜಿಲ್ಲೆಯವ್ರು ಅಜ್ಜರ್ ಅಂದೆ ಹೊರಲೆ ಬೆಳೆದಿನ್ರಿ ದಾಳಂಬ್ರಿನ ಹಾಕಿನಿ ಉಳಿದ್ ಮಾವಿನ ಗಿಡ ಹಚ್ಚಿ ಎಲ್ಲ ಮಾಡೀನಿ ದಾಳಂಬ್ರಿ ಹಣ್ಣು ಬರಲ್ಲ ಅಂತ ಅನ್ನಕತ್ತಾರ ಅದಕ್ಕೆ ನಿಮ್ಗೊಂದು ಸಜೆಷನ್ ಕೇಳಿದ್ರಿ ಅಜ್ಜರ್ ಅಂತ ಅಂದೆ ನೀ ಡ್ರಿಪ್ ಮುಖಾಂತರ ಮಾಡೋದು ಬಂದ್ ಮಾಡ ಮೊದಲು ಜೀವಾಮೃತನ ಜೀವಾಮೃತ ಗಿಡದ ಬುಡಕ್ಕೆ ಹಾಕ್ಬೇಕು ಅದು ಮಲ್ಚಿಂಗ್ ಹಾಕು ಜೀವಾಮೃತ ಸೂರ್ಯ ಆ ಕಡೆ 2 ತೆಂಬಿಗೆ ಈ ಕಡೆ 2 ತೆಂಬಿಗೆ ಹಾಕ್ಯಂತ ಹೋಗು ಅದು ಹೆಂಗ್ ಬರಲ್ಲ ನೋಡೋಣ ಅಂತ ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಚಂದ್ರಶೇಖರ ನಾಗಪ್ಪ ಬಳ್ಳುಳ್ಳಿ ಅಂತ ಹೆಸರು. 2010-11ರಿಂದ ನೈಸರ್ಗಿಕ ಕೃಷಿ ಅಳವಡಿಸಿಕೊಂಡಿದ್ದೀವಿ. ಯಾವುದೇ ಈಗ ಆರ್ಗ್ಯಾನಿಕ್ ನಲ್ಲಿ ಔಷಧಿಗಳು ಬಂದವು ಅಂದ್ರೂ ನಾವು ಉಪಯೋಗ ಮಾಡ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಇದು ಮಾಡಕತ್ತಿ 15 ವರ್ಷ ಆಯ್ತು. 15 ವರ್ಷ. ಇದು ಟೋಟಲ್ ಇದು ತಾವರಿಗೆರೆಯಲ್ಲಿ ಕುಷ್ಟಗಿ ತಾಲೂಕಿನ ತಾವರಿಗೆರೆಯಲ್ಲಿ ಇದು ಒಂದು 9 ಎಕರೆ ಲ್ಯಾಂಡ್ ಸರ್. ಇದರಲ್ಲಿ ಕಲ್ಲುಗುಂಡುಗಳು ಭಾಳ ಅದಾವ. 1 ಎಕರೆ 1.5 ಎಕರೆ ಕಲ್ಲುಗುಂಡು ಹೋಗಿ ಖರಾಬ್ ಹೋದ್ರೂ 6-7 ಎಕರೆ ಅಂಕರ ಐತೆ ಸರ್. ಇದು 7 ಎಕರೆ ಇದ್ರೊಳಗೆ ಎಲ್ಲ ಮಿಕ್ಸ್ಡ್ ಕ್ರಾಪ್ ಐತಿ. ಮಾವು, ತೆಂಗು, ಆಮೇಲೆ ಲಿಂಬೆ, ದಾಳಿಂಬೆ, ಸೀತಾಫಲ ಈ ತರ ಎಲ್ಲ ಮಿಕ್ಸ್ಡ್ ಕ್ರಾಪ್ ಮಾಡಿ ಸರ್. ಮಿಕ್ಸ್ಡ್ ಕ್ರಾಪ್ ಮಾಡಿದ್ರಾಗ ನನ್ನ ಮೊದಲು ಮುಂಚೆ ದಾಳಂಬ್ರಿ ಹಾಕಿದ್ದಿಲ್ಲ ಸರ್. 10 ವರ್ಷದಿಂದ ದಾಳಂಬ್ರಿ ಹಾಕಿ. ದಾಳಂಬ್ರಿ ಯಾಕೆ ಹಾಕಿದ್ನಿ ಅಂದ್ರೆ ನಮ್ಮ ನೈಸರ್ಗಿಕ ರೈತರ ದಾಳಂಬ್ರಿ ತೆಗಿಯಕ್ಕಾಗಲ್ಲ ನ್ಯಾಚುರಲ್ದಾಗ ಅಂತ. ಹೌದು, ಅದು ತುಂಬಾ ಅಂತಾರಲ್ಲ ಸರ್. ದಾಳಂಬ್ರಿ ಅಂತಂದ್ರೆ ದಾಳಂಬ್ರಿ ದ್ರಾಕ್ಷಿ ಅಂತಂದ್ರೆ ಕೆಮಿಕಲ್ ಅಲ್ಲೇ ಮಾಡ್ಬೇಕು ಅಂತ ಅಂದ್ರೆ ನಾನು ಆ ಟೈಮ್ನಲ್ಲಿ ಬಿಜಾಪುರ ಆಮ್ಯಾಗ ಇಂಡಿ ಸಿಂದಗಿ ನಮ್ಮ ನ್ಯಾಚುರಲ್ ಫಾರ್ಮಿಂಗ್ನಾಗ ದಾಳಂಬ್ರಿ ಮಾಡಕ್ ಯಾರು ಮಾಡ್ತಾರ ಅವ್ರ ಹತ್ರ ಎಲ್ಲ ಅಡ್ಡಾಡಿದೆ. ಎಲ್ಲ ತಿರುಗಿ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಕೆಳಗಡೆ ಏನು ಕೊಡಲ್ಲ, ಮ್ಯಾಗ 2-3 ಕೆಮಿಕಲ್ ಸ್ಪ್ರೇ ತಗೋಬೇಕಾ ಸರ್, ಎಲ್ಲ ಬರಲ್ಲ ದಾಳಂಬ್ರಿ ಅಂದ್ರೆ. ನನಗೆ ಅದೊಂಥರ ಚಾಲೆಂಜಿಂಗ್ ಆಯ್ತು. ಹೆಂಗ್ ಮಾಡೋಕ್ಕಾಗಲ್ಲ ಅದು. ಮತ್ತೆ ದಾಳಂಬ್ರಿ ನಾನು ರೈತರಿಗೆ ಕೇಳಿದೆ ಅವ್ರಿಗೆ, ಅಲ್ರಿ ಮತ್ತೆ ನೀವು ನ್ಯಾಚುರಲ್ ಹಣ್ಣು ಅಂತ ಹೆಂಗ್ ಕೊಡ್ತೀರಿ ಮಂದಿಗೆ, ನೀವು ತಪ್ಪಾಗಲ್ಲ ಅನ್ನೋದು. ವಿಷಯ ಇರಲಾರ್ದ ಹಣ್ಣು ಅಂತಂದ್ಮ್ಯಾಗ ವಿಷಯ ಇರೋದ ಕೊಡ್ಬೇಕು ಅವ್ರಿಗೆ. ಹೌದು. ಮತ್ತೆ ನೀವು ಕೆಮಿಕಲ್ ಸ್ಪ್ರೇ ಮಾಡಿದ್ಮ್ಯಾಗ ಮತ್ತೆ ಕೆಮಿಕಲ್ ಹಣ್ಣು ಆತಲ್ಲ ಅದನ್ನ ನಾನು ಇದನ್ನ ಒಪ್ಪಲ್ಲ ಅಂತ ನಾನು. ಇಲ್ಲ ಸರ್ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ರೆ ಆಗಲ್ಲ ಅಂದ್ರೆ ನಾನು ದಾಳಂಬ್ರಿ ಒಂದು 280 ಕನಿಗಿರಿಯಲ್ಲಿ ಹಚ್ಚಿದ್ದೆ. ಮೊದಲು ಇಲ್ಲಿ ಒಂದು 4 ಗಿಡ ಅಷ್ಟೇ ಇದ್ದು ಸರ್. ಎಲ್ಲ ಇದ್ರಾಗ ಒಂದು 4 ಗಿಡ ತಂದು ಹಚ್ಚಿದ್ವಿ ಅಷ್ಟೇ. ಅದ್ರಾಗ ಮತ್ತೆ ಕಸಿ ಕಟ್ಟಿಕೊಂಡು ಪ್ರಾರಂಭ ಮಾಡಿ ಮತ್ತೊಂದು 280 ಗಿಡ ಕನಿಗಿರಿಯಲ್ಲಿ ಮಾಡಿದೆ. ಕನಿಗಿರಿಯಲ್ಲಿ ಮಾಡಿ 1 ವರ್ಷದ ಗಿಡ ಹಚ್ಚಿದ ಮ್ಯಾಗ ಎಲ್ಲ ಕಾಂಗ್ರೆಸ್ ಗಿಡ ಎಲ್ಲ ಕಿತ್ತೋದು, ಅದ್ರ ಗಿಡ ಮಲ್ಚಿಂಗ್ ಒಯ್ಯೋದು, ಜೀವಾಮೃತ ಸುರೋದು, ಡ್ರಿಪ್ ಮುಖಾಂತರ ಕೊಡೋದು ಎಲ್ಲ ಮಾಡಿದೆ. 1 ವರ್ಷ ಆದ್ಮ್ಯಾಗ ಯಾವಾಗ ಇದು ಪ್ರಾಬ್ಲಮ್ ಇದು ಹೇಳಿದ ಮ್ಯಾಗ ನಾನು ಕನೇರಿ ಮಠ ಅಜ್ಜರ ಹತ್ರ ಹೋದಿನಿ ರೀ. ಅವಾಗ ಒಂದು 10 ವರ್ಷದ ಹಿಂದ್ಗಡೆ ಹೋದಾಗ ಅದು ವ್ಯಾಲ್ಯೂ ಎಡಿಷನ್ ಬಗ್ಗೆ ಅವರು ಎಲ್ಲ ಆಲ್ ಓವರ್ ಇಂಡಿಯಾ ಜನರನ್ನ ಕರೆದಿದ್ರು ರೈತರನ್ನ. ಅವಾಗ ನಾನು ಹೋಗಿ ಕುಂತ್ಕೊಂಡಾಗ ಅದು ಮಾತಾಡಿ ಡಿಸ್ಕಸ್ ಬಂದಾಗ ಅವಾಗ ಎಲ್ಲ ಮಾಡಿದ್ಮ್ಯಾಗ ಎಲ್ಲರೂ 3 ದಿವಸ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋದ್ಮ್ಯಾಗ ಕನೇರಿ ಮಠ ಅಜ್ಜರ್ತಾಗ ಲಾಸ್ಟ್ 7 ಒಬ್ಬರ ಬಂದ್ರು. ಮತ್ತೆ ಅಜ್ಜರಿಗೆ ಕೇಳಿದ ಏನಪ್ಪ ಭಾಳ ತದಿಲ್ಲ ಯಾವ್ರು ನೀವು ಅಂದ್ರೆ ನಾವು ಕೊಪ್ಪಳ ಜಿಲ್ಲೆಯವ್ರು ಅಜ್ಜರ್ ಅಂದೆ. ಹೌದಪ್ಪ ಕೊಪ್ಪಳ ಜಿಲ್ಲೆದ ನಮ್ಮ ಮಠಗಳು ಅದಾವ ಅಲ್ಲಿ ಅಂದ್ರೆ ನನಗೆ ಗೊತ್ತಿಲ್ಲ ಅಜ್ಜರ್ ಅಂತಂದೆ. ಏನು ನೀವು ನೈಸರ್ಗಿಕ ಕೃಷಿ ಮಾಡ್ತೀಯ ಅಂದ್ರೆ ಹೌದ್ರಿ ಅಜ್ಜರ್ ಅಂದೆ. ಏನು ಬೆಳೆ ತೆಗಿತೀಯ ಅಂದ್ರೆ ನಾನು ಕೊರಲೆ ತೆಗ್ದೀನಿ ರೀ, ಕೊರಲೆ ಬೆಳೆದೀನಿ ರೀ. ಆಮೇಲೆ ಈಗ ದಾಳಂಬ್ರಿನ ಹಾಕೀನಿ, ಉಳಿದ್ ಮಾವಿನ ಗಿಡ ಹಚ್ಚಿ ಎಲ್ಲ ಮಾಡೀನಿ ರೀ. ದಾಳಂಬ್ರಿ ಹಣ್ಣು ಬರಲ್ಲ ಅಂತ ಅನ್ನಕತ್ತಾರ. ಅದಕ್ಕೆ ನಿಮ್ಗೊಂದು ಸಜೆಷನ್ ಕೇಳಿದ್ರಿ ಅಜ್ಜರ್ ಅಂತ ಅಂದೆ. ಏನು ಮಾಡ್ದಕತ್ತೀನಿ ಅಂತಂದ್ರೆ ಈ ಫೋಟೋ ತೋರಿಸಿದೆ ಅವ್ರಿಗೆಲ್ಲ. ಫೋಟೋ ತೋರಿಸಿ ಹಿಂಗೆ ಡ್ರಿಪ್ ಮಾಡೀನಿ ಗುರುಗಳ. ಮಲ್ಚಿಂಗ್ ಹಾಕಿ ಅಂದ ಮಲ್ಚಿಂಗದ್ದೆಲ್ಲ ತೋರಿಸಿದೆ. ಎಲ್ಲ ಮಲ್ಚಿಂಗ್ ಚೆನ್ನಾಗಿ ಹಾಕ್ಯಪ್ಪ ಪರವಾಗಿಲ್ಲ ಅಂತಂದ್ರೆ ನೀ ಡ್ರಿಪ್ ಮುಖಾಂತರ ಮಾಡೋದು ಬಂದ್ ಮಾಡು ಮೊದಲು ಫಸ್ಟ್ ಜೀವಾಮೃತನ. ಜೀವಾಮೃತ ಗಿಡದ ಬುಡಕ್ಕೆ ಹಾಕ್ಬೇಕು. ಅದು ಮಲ್ಚಿಂಗ್ ಹಾಕು ಜೀವಾಮೃತ ಸೂರ್ಯ ಆ ಕಡೆ 2 ತೆಂಬಿಗೆ ಈ ಕಡೆ 2 ತೆಂಬಿಗೆ ಹಾಕ್ಯಂತ ಹೋಗು, ಅದು ಹೆಂಗ್ ಬರಲ್ಲ ನೋಡೋಣ ಅಂತಂದ. ನೀನು ಔಷಧಿಗಳು ತಯಾರು ಮಾಡ್ಕೊಂತಿ ಅಂದ್ರೆ ಮಾಡ್ಕೊಂತೀನಿ ರೀ. ಅಗ್ನಿ ಅಸ್ತ್ರ ಮಾಡ್ಕೊಂತೀನಿ ರೀ, ಬ್ರಹ್ಮಾಸ್ತ್ರ ಮಾಡ್ತೀವಿ, ನೀಮಾಸ್ತ್ರ ಮಾಡ್ತೀವಿ, ಹುಳಿ ಮಜ್ಜಿಗೆನೂ ಮಾಡ್ತೀವಿ ರೀ, ಆಮೇಲೆ ದಶಪರ್ಣಿ ಕಷಾಯನೂ ಮಾಡೀವಿ ರೀ. ಎಲ್ಲಾನು ಮಾಡ್ಕೊಂತ ಪ್ರಯೋಗ ಮಾಡ್ಕೊಂತ ಹೊಂಡಿರಿ ಅಂತ. ಇದು ಮಾಡ್ಕೊಂತ ಹೋಗೋ ನೋಡೋಣ ಅದು ಹೆಂಗ್ ಬರಲ್ಲ ಅಂತ ಪ್ರಯೋಗ ಮಾಡ್ಕೊಂತ ಹೋದಾಗ ಅವಾಗ ಫಸ್ಟ್ ಬೆಳೆ ತೆಗದನ್ರಿ. ಎಲ್ಲರಿಗೂ ಗಾಬರಿ ಆಯ್ತು. ಅದು 280 ಗಿಡ ಇದ್ದು 280 ಗಿಡ ಇದ್ದು. ನಾವು ಫಸ್ಟ್ ಟೈಮ್ ಬಿಟ್ಟಿದ್ದಲ್ರಿ. ಅದು ನಮ್ಗೆ ಅದ್ರದ್ದು ನಾಲೆಜ್ ಇದ್ದಿಲ್ಲಲ್ಲ ಅದ್ರದ್ದು. ಹಂಗೆ ಏನು ಬರ್ತೈತೆ ಹಂಗೆ ಸ್ಪ್ರೇ ಮಾಡ್ತಿದ್ವಿ, ಮಾಡ್ಕೊಂತ ಹೋಗ್ತಿದ್ವಿ. ಬಂದಷ್ಟ್ರಾಗ ತೊಗೊಂತ ಫಸ್ಟ್ ಬೆಳೆ ಬಂತು. ಫಸ್ಟ್ ಬೆಳೆ ಬಂದಾಗ ನಾನು ಮಾರ್ಕೆಟಿಂಗ್ ಎಲ್ಲಿ ಏನು ನಮಗೇನು ಐಡಿಯಾ ಇದ್ದಿಲ್ಲ ಅದ್ರಾಗ. ಅವಾಗ ಒಬ್ಬ ಗಂಗಾವತಿ ರೈತ ಹಂಗೆ ರೋಡ್ ಮುಗ್ಕೊಂಡು ಹೋಗೋ ಮುಂದೆ ದಾಳಂಬ್ರಿ ನೋಡಿ ಬಂದವ. ಸರ್ ದಾಳಂಬ್ರಿ ಹಣ್ಣು ಕೊಡ್ತೀರೇನು ಸರ್ ಅಂತ ಕೇಳವ. ಕೊಡ್ತೀನಪ್ಪ ಅಂತಂದೆ. ಹೆಂಗೆ ಸರ ರೇಟು ಅಂತಂದ. ನಾನಲ್ಲ ನೀನು ಪರ್ಚೇಸ್ ಮಾಡೋ ನೀನು ಹೆಂಗೆ ಕೇಳಂದ್ರೆ 20 ರೂಪಾಯಿ kg ಐತೆ ಸರ್ ಮಾರ್ಕೆಟ್ನಾಗ ಅಂತ ಅಂದವ. 20 ರೂಪಾಯಿ kg ನಾನು 20 ರೂಪಾಯಿ kg ಹೆಂಗೆ ಅಂದೆ. ಇಲ್ಲ ಸರ್ ಹಂಗಂದೆ. ನೀ ದಾಳಂಬ್ರಿ ಹಣ್ಣು ತಿಂದಿಯಾ ಅಂತ ಕೇಳಿದೆ. ಮತ್ತು ನಾವು ವ್ಯಾಪಾರ ಮಾಡೋರು ಸರ್ ದಾಳಂಬ್ರಿ ಹಣ್ಣು ತಿನ್ನಲ್ಲ ಅನ್ರಿ ಸರ್ ಅಂತಂದು. ಆಯ್ತು ನನ್ನ ಹಣ್ಣು ತಿನ್ನು ಮೊದಲು ಅಂತಂದೆ. ಫಸ್ಟ್ ನನ್ನ ಹಣ್ಣು ತಿಂದವ. ತಿಂದು ನಿಮ್ಗೆ ಬೇರೆ ಐತಲ್ಲ ಸರ್ ಅಂದ. ಈ ಬೇರೆ ಅಂದ್ರೆ ಏನೈತಿ ಬೇರೆ ಅಂತ ಕೇಳಿದೆ. ಅದನ್ನ ಹೇಳಿ ಅಂದೆ. ಇಲ್ಲ ಸರ್ ಇದು ಇಷ್ಟು ಸ್ವೀಟ್ ದಾಳಂಬ್ರಿ ಒಳಗೆ ನಾನು ಹೊಡೆಯಲ್ಲ ಅದನ್ನಂದವ. ಹೌದಾ ಅಂತಂದೆ. ಅದು ಹುಳಿ ಇರ್ತದೆ ಸರ, ಇದು ತಿನ್ನೋಕೆ ಇಷ್ಟ ಇರಲ್ಲ ಅದು ಅಂತ ಅನಿವಾರ್ಯ ಮತ್ತು ಮಾರ್ಕೆಟಿಂಗ್ ಹೋಗಿ ಮಾಡ್ತೀರಿ ಅಂದವ. ಈಗ ಹೆಂಗೆ ಅನಿಸ್ತದೆ ಅಂದ. ಇಲ್ಲ ಸರ್ ಇದಕ್ಕೆ ಏನು ಹಾಕಿರಿ ಸರ್ ನೀವು ಅಂದ. ಇದಕ್ಕೆ ಏನು ರಾಸಾಯನಿಕ ಗೊಬ್ಬರ ಇಲ್ಲ ನೋಡೋದಕ್ಕಂದೆ. ಈ ರಾಸಾಯನಿಕ ಗೊಬ್ಬರ ಹಾಕಲಾದ ಗಿಡ ಹೆಂಗೆ ಬೆಳೆಸಿ ಸರ್ ಅಂದವ. ಅವ್ರಿಗೆ ಆಶ್ಚರ್ಯ. ದಾಳಂಬ್ರಿ ಹೆಂಗೆ ಬೆಳೆದಿದೆ ಸರ್, ಅದು ಸಿಕ್ಕಾಪಟ್ಟೆ ಎಣ್ಣೆ ಹೊಡಿಬೇಕು ಇದಕ್ಕೆ, ನೀವು ಎಣ್ಣೆ ಹೊಡಿಲಾರ್ದು ಹೆಂಗೆ ತೆಗೆದ್ರಿ ಸರ್ ದಾಳಂಬ್ರಿ ಅಂದ. ನೋಡಪ್ಪ ಹಿಂಗೈತೆ ಮಾಡಿ ತೋರಿಸಿ ಪಾಪ ಎಲ್ಲ ತೋರಿಸಿದ ಹುಡುಗ ಎಲ್ಲ ನೋಡಿ ಭಾಳ ಖುಷಿಯಾಗಿ ಸರ ಲಾಸ್ಟಿಗೆ 40 ರೂಪಾಯಿ ತನಕ ಕೇಳಿದವ. ಬಜಾರ್ನಾಗ 20 ರೂಪಾಯಿ ಸರ್ ಹೋಲ್ಸೇಲ್. ನೀವು ಬೇಕಾದ್ರೆ ಎಲ್ಲ ಕಡೆ ಕೇಳಿ ನೋಡ್ರಿ 20 ರೂಪಾಯಿ ಹೋಲ್ಸೇಲ್ ಐತಿ. ನಾವು 40 ಆವಾಗಿನ ಕಾಲಕ್ಕೆ ಅಷ್ಟಿತ್ತು ಅದು 10 ವರ್ಷದಿಂದ.
ಲಾಸ್ಟಿಗೆ 40 ರೂಪಾಯಿ ತನಕ ಕೇಳಿದವ. ಇಲ್ಲಿ ಬಿಡಪ್ಪ ನಿನಗೆ ನನಗೆ ಗಿಟ್ಟಲ್ಲ, ನೀ 40 ರೂಪಾಯಿ ಕೇಳೋ ತಪ್ಪು ನಿಂದು ಅಲ್ಲ. ಯಾಕಂದ್ರೆ ನೀ ಬಜಾರ್ನಾಗ ಹೋಗಿ ರಾಸಾಯನಿಕ ಇರ್ಲಾರ್ದಂತ ಹೇಳಿದ್ರೆ ಯಾರು ನಂಬಲ್ಲ. ನೀನು 100 ರೂಪಾಯಿ ಕೆಜಿ ಹಚ್ಚಿದ್ರೆ ಯಾರು ತೊಗೊಂತಾರೆ, ಯಾರು ತೊಗೊಳಲ್ಲ ಬಿಡು, ಬೇಡ ಅಂದೆ. ಆಮೇಲೆ ನೋಡಿ ಸರ್ ನಿಮ್ಗೆ ಹೇಗಿದ್ರೆ ನನ್ನ ನಂಬರ್ ತೊಗೊಳ್ರಿ, ಫೋನ್ ಮಾಡಿರಿ ಸರ್ ಅಂತ ಅಂದವ. ಆಯ್ತು ಬಿಡಪ್ಪ ಅಂದೆ. ನಾನೇನು ಮಾಡಿದೆ, ಅವಾಗ ನಮ್ಮ ನ್ಯಾಚುರಲ್ ಫಾರ್ಮರಿಗೆ ಮಾತಾಡಿದೆ. ತುಮಕೂರು, ಬೆಂಗಳೂರು ಆ ಕಡೆ ಎಲ್ಲ ಇದ್ದವ್ರಿಗೆಲ್ಲ ಹಿಂಗಂತೆ ದಾಳಂಬ್ರಿ ಮಾಡ್ತೀನಿ ಅಂತ ಫೋಟೋ ಹಾಕಿದವ್ರಿಗೆ ನೋಡಿದ್ರು ಕೂಡ ಇಲ್ಲ 90 ರೂಪಾಯಿ ಮಾರ್ಕೆಟಿಗೆಲ್ಲ ಒಂದು ಭೂಮಿ ಸಂತೆ ಅಂತ ತಿಳ್ಕೊಂಡು ಒಂದು ಇದಿತ್ತು ಅದು ಸ್ಕೂಲ್. ಅಲ್ಲಿ ಅದು 15 ಡೇಸ್ಗೊಮ್ಮೆ ಇದು ಇರ್ತಿತ್ತು. ಅದು ಸಂಡೇ ದಿವಸ ಸಾವಯವ ಸಂತೆ ಇತ್ತು. ಅಲ್ಲಿ ಕರೆಸಿದ್ರು ನಮ್ಮ ಫ್ರೆಂಡ್. ಕರೆಸಿ ಒಂದಿಷ್ಟು ತೊಗೊಂಡೋದೆ, ಕಾರಲ್ಲಿ ಒಂದು 5-6 ಬಾಕ್ಸ್ ತೊಗೊಂಡೋಗಿ ಅಲ್ಲೇ ಮಾಡಿದೆ. ಹೆಂಗೆ ರೇಟ್ ಮಾಡ್ಬೇಕು ಅಂತ ನನಗೆ ಅದು ಐಡಿಯಾ ಇದ್ದಿಲ್ಲ. ನೀನು ಹೊಲ ಬೆಳೆದಿದ್ದು ನೀ ಮಾರಾಟ ರೇಟ್ ನೀ ಹಚ್ಬೇಕಪ್ಪ, ಇದು ಮಾರ್ಕೆಟ್ ಅಲ್ಲ ಇದು ಅಂತಂದ್ರೆ. ಒಂದು ಕಡೆ ಹೆಂಗೆ ಹಚ್ಬೋನು ರೇಟ್ ಅಂತ ನಾನು ಕೇಳಿದೆ ಅವನಿಗೆ. ತಿಪ್ಟೂರ್ ಮೋಹನ್ ಅಂತ ಹೇಳ್ಸವ, ಅವನು ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಾಟ ಮಾಡ್ತಾನೆ. ಆತ ಏನಂದ, ಇಲ್ಲ ಸರ್ ನೀವು ಏನು ರೇಟ್ ಮಾಡ್ತೀವಿ ಮಾಡಿ ಹಚ್ಚಪ್ಪ ಅಂತಂದ. ನಾನು ನೋಡ್ಬಿಟ್ಟು ಸ್ವಲ್ಪ ತಿನ್ಸಂದು. ಆದರೆ ಅಲ್ಲಿ ಬರೋ ಸಂತಿಗೆ ಬರೋರು ಎಲ್ಲರೂ ಜನ ಹೆಂಗಿದ್ರು ಅಂದ್ರೆ ಭಾಳ ಇಂಟೆಲಿಜೆಂಟ್ ಇದ್ರು ಅವರು. ತಾವೇನು ಹಣ್ಣು ತಿಂತಿದ್ದಿಲ್ಲ ಅವರು, ಮಕ್ಕಳಿಗೆ ಬಿಡ್ತಿದ್ರು ತಿನ್ನಕ್ಕೆ. ಮಕ್ಕಳು ತಿಂದು ಬಾಯಿ ಹಾಕೊಂಡು ನೋಡಿದ್ಕೂಲ ಯಮ್ಮ ಭಾಳ ಸ್ವೀಟ್ ಐತಿ, ಚೆನ್ನಾಗೈತಿ, ತಗೊಮ್ಮ ಅಂತ ಅವ್ರು ಅಂದಾಗ ಅವಾಗ ತಾವು ಬಾಯಿ ಹಾಕೊಂಡು ನೋಡಿದ್ರು. ಹೌದಲ್ರಿ ಭಾರಿ ಟಾಪ್ ಕ್ವಾಲಿಟಿ ಐತಲ್ರಿ, ಇದು ಯಾವುದು ಯೂಸ್ ಮಾಡಿಲ್ಲ ನೀವು ಅಂದ್ರೆ. ಇಲ್ಲ ಸರ್, ಇಲ್ರಿ ಮೇಡಮ್ ಯಾವುದಿಲ್ಲ ಅಂತಂದು. 60-70 ಕೆಜಿ ಒಯ್ದಿದ್ದೆ. ಒಂದು 1 ಅವರ್ನಾಗ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ತದೆ. 1 ಅವರ್ನಾಗ ಖಾಲಿ ಆಗಿಬಿಡ್ತದೆ. ಎಲ್ಲರೂ ಬಂದರು ಕೆಜಿ 2 ಕೆಜಿ 5 ಕೆಜಿ ತೊಗೊಂಡು ಖಾಲಿ ಮಾಡ್ಕೊಂಡ್ಬಿಟ್ರು. ಸೈಜ್ ಒಂದಿಷ್ಟು ಮಂದಿ ಸೈಜ್ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲಿ. ಒಬ್ಬರು ಯಜಮಾನ್ರ ಸೈಜ್ ಅಲ್ರಿ ಚಿಕ್ಕ ಸೈಜ್ ಇತ್ತಲ್ರಿ, ಇದು ಸ್ವಲ್ಪ ದೊಡ್ಡ ಸೈಜ್ ಬರ್ಬೇಕಲ್ಲ ಅಂತಂದ್ರೆ. ದೊಡ್ಡ ಸೈಜ್ ಬರ್ಬೇಕಾದ್ರೆ ಮತ್ತೆ ಕೆಮಿಕಲ್ ಹಾಕ್ಬೇಕ್ರಿ ಅಂತ ಅಂದೆ. ಆ ಸೈಜ್ ಬರ್ಬೇಕಾದ್ರೆ ಮತ್ತೆ ಅದು ಕೆಮಿಕಲ್ ಹಾಕ್ಬೇಕಾಗತ್ತೆ. ನಮ್ದೇನು ಜೀವಾಮೃತ ಸುರಿವಿ, ಅದನ್ನು ಘನಜೀವಾಮೃತ ಹಾಕಿವಿ, ಜೀವಾಮೃತ ಹಾಕಿವಿ, ಮತ್ತು ನಮ್ಮಲ್ಲೇ ಮಾಡ್ಕೊಂಡು ಮಾಡಿದ್ದಿದ್ದು ಅಂತ. ತಿಂದು ನೋಡಿದ್ರು. ತಿಂದು ನೋಡಿದ ಮೇಲೆ ಭಾಳ ಅದ್ಭುತ ಆಯ್ತು ಬಿಡು ಸರ್, ನಾನು ಇಷ್ಟು ಮುದುಕಾದೆ ಇಂಥ ಹಣ್ಣು ತಿಂದಿಲ್ಲ ಅಂತಂದ್ರೆ. ಒಪ್ಕೊಂಡು ಎಲ್ಲರೂ ತೊಗೊಂಡ್ರು, ಖಾಲಿ ಮಾಡಿದ್ರು. ನಾನು ಮಾರ್ಕೆಟಿಗೆ ರೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ಏನು ಮಾಡಿದೆ, ನನಗೆ ನಮ್ಮ ಹುಡುಗ ನಮ್ಮ ಫ್ರೆಂಡ್ ಏನಂದ, 200 ರೂಪಾಯಿ ಕೆಜಿ ಹಚ್ಚಿಬಿಡಂದ. ನನ್ನ ಮನಸ್ಸು ಯಾಕೋ ಒಪ್ಪಲಿಲ್ಲ. 200 ರೂಪಾಯಿ ಕೆಜಿ ಹಚ್ಚೋದಂಗೆ ಮಾರ್ಕೆಟ್ನಾಗ ನಮ್ಮ ಹುಡುಗಿಗೆ ಫೋನ್ ಮಾಡಿ, ಗಂಗಾವತಿಗೆ ಏನು ರೈತಪ್ಪ ರೇಟ್ ಕೇಳಂದೆ. 50 ರೂಪಾಯಿ ಕೆಜಿ ಹಚ್ಚಾರಪ್ಪ ಇಲ್ಲಿ ನಾವು ಚಿಲ್ಲರ ಅಂತಂದ. 50 ರೂಪಾಯಿ ಹಚ್ಚಾರ ಅಂದ್ಕೊಂಡು ನಾನು 200 ರೂಪಾಯಿ ಹೆಂಗೆ ಮಾರ್ಬೇಕು ಅಂತೇಳಿ ನಾನು ಯಾಕೋ ಮನಸ್ಸು ಒಪ್ಪಲಿಲ್ಲ. ನಾನು 150 ರೂಪಾಯಿ ಕೆಜಿ ಕೊಟ್ಟೆ. 150 ರೂಪಾಯಿ ಕೆಜಿ ಮಾರ್ಕೊಂಡ ಮ್ಯಾಗ ಎಲ್ಲ ಖಾಲಿಯಾಗಿ ಹೋಯ್ತು. ಆಮೇಲೆ ಅದಕ್ಕೆ ಬೇಡಿಕೆಗಳು ಸಾಕಷ್ಟು ಬಂದು ಸರ್. ಇದ್ರಾಗ ಬಿಟ್ಕೊಂತ ಪೇಪರ್ನಾಗ, ಪ್ರಜಾವಾಣಿ ಪೇಪರ್ನಾಗ ಬಂದು ಸರ್ ಅಂದ. ನಿಮ್ಮ ಕುಷ್ಟಗಿ ಇವರು ಪ್ರಜಾವಾಣಿ ರಿಪೋರ್ಟರ್ ಅದಾರ ನೋಡ್ರಿ, ಅವರು ಬಂದು ಪ್ರಜಾವಾಣಿಯಾಗ ಇದನ್ನ ಮಾಡಿ ಹಾಕಿದ್ರು ಪೇಪರ್ನಾಗ. ಅವರು ಭಾಳ ಡೀಟೇಲ್ ನೋಡಿದ್ರು ಬಿಡ್ರಿ. ಅವರೆಲ್ಲ ನೋಡ್ಕೊಂಡು, ಇಲ್ಲರಿ ಸಾರಿ ಸರ ತಪ್ಪಾಗೈತೆ, ನಾವು ಆ್ಯಕ್ಚುಲ ಎಲ್ಲರೂ ಕೆಮಿಕಲ್ ಮಾಡ್ತಾರೆ ಅಂತಿದ್ರು. ಆದರೆ ನಿಮ್ಮ ಎಲ್ಲ ಭೂಮಿ ತಿರುಗಾಡಿ ನೋಡಿ ಘನಜೀವಾಮೃತ ಮಾಡಿದ್ದು ಅದು ಮಾಡಿದ್ದು ಎಲ್ಲ ನೋಡಿದ ಮ್ಯಾಗ ಅವಾಗ ಅವರೆಲ್ಲ ಒಪ್ಕೊಂಡೆ ಸರ್ ಅಂತೇಳಿ ಅದನ್ನ ರಿಪೋರ್ಟ್ ಹಾಕಿದ್ರು. ಪ್ರಜಾವಾಣಿಯಾಗ ಬಂತು, ತರಂಗದಾಗ ಬಂತು, ಎಲ್ಲ ಕಡೆ ಬಂತು. ಅವಾಗ ಎಲ್ಲರಿಗೂ ನನಗೆ ಮಾರ್ಕೆಟಿಂಗ್ ಬಂತು. ತುಮಕೂರು, ಬೆಂಗಳೂರು ಎಲ್ಲ ಕಡೆನೂ ನಾನು 150 ರೂಪಾಯಿ ಕೆಜಿ ಹಂಗೆ ನಾನು ಬಸ್ಸಿಗೆ ಇಟ್ಟು ಕಳಿಸಿಬಿಟ್ಟೆ. ಆಮೇಲೆ ಒಂದು 2-3 ವರ್ಷ ಕೊಟ್ಕೊಂಡು ಮಾಡ್ಕೊಂತ ಹೋದ್ವಿ. ಸೈಜ್ ಬರೋಕ್ಕೆ ಸಪ್ತ ಅಂಕುರ ಕಷಾಯ ಮಾಡಿದ್ವಿ, ಜ್ಯೇಷ್ಠ ಮಧು ಮಾಡಿ ಹೊಡೆದ್ವಿ, ಎಲ್ಲ ಪ್ರಯೋಗಗಳನ್ನು ಮಾಡಿದ್ವಿ. ಆಡಿದ್ರು ಸೈಜ್ 250 ಗ್ರಾಮ್ ಬರಲಿಲ್ಲ. ಕನೇರಿ ಮಠ ಅಜ್ಜಾರದು ಕೇಳಿದ್ದು ನಾನು ತಲೆ ಓಡಿಸಿದಲ್ರಿ. ಅವ ನಮ್ಮ ಲೇಬರಿಗೆ ಹೇಳಿದೆ, ಆ ಅಮ್ಮಗೆ, ನೋಡಮ್ಮ ಅಲ್ಲಿಂದ ಬ್ಯಾರಲ್ ಇಡ್ತೀನಿ, 3 ಬ್ಯಾರಲ್ ಇಡ್ತೀನಿ, ಜೀವಾಮೃತ ಮಾಡು. ಆ ಕಡೆ ಈ ಕಡೆ ಕಾಂಗ್ರೆಸ್ ಕಸ ಕಿತ್ತದ ಬುಡಕ್ಕೆ ಹೋಗ್ಯದು, ಜೀವಾಮೃತ ಸುರಿಕೊಂತ ಹೋಗಿ ಹಾಕೊಂಡು ತೆಂಬಿಗೆ ಇಡೋ ತೆಂಬಿ ತುಂಬ್ಕೊಂಡು ಹೋದ್ರೆ ಸರ್ 450 ಗ್ರಾಮ್ ತನಕ ಬಂತು ಒಂದು ಹಣ್ಣು. ಕೆಮಿಕಲ್ದು ಬರುತ್ತೆ ಆ ಸೈಜ್ಗೆ. ಒಂದು 450 ಗ್ರಾಮ್ ಬಂತು. ಯಾವುದು ಸ್ಪ್ರೇ ಇಲ್ಲ, ಏನಿಲ್ಲ, ಒಂದು ಸ್ಪ್ರೇ ಇಲ್ಲ. ಅದಕ್ಕೆ ಸ್ಪ್ರೇ ಇಲ್ಲ, ಇಷ್ಟು ಶೈನಿಂಗ್ ಕ್ವಾಲಿಟಿ ಅದು ಇತ್ತು. ಇವನ ನೋಡಿ ಗಾಬರ್ಯಾರ. ಅಲ್ಲಪ್ಪ ನಾವೆಲ್ಲ ಪ್ರಯತ್ನ ಮಾಡಿದೆ. ಅಂದ್ರೆ ನನ್ನ ಈ 15 ವರ್ಷದ ಅನುಭವದ ಪ್ರಕಾರ ನಾನು ನಿಮ್ಗೆ ಹೇಳೋದಲ್ಲ. ಯಾಕೆ ಇದಕ್ಕೆ ಭೂಮಿ ಏನು ತಾಕತ್ತು ಮಾಡಿದ್ವಿ ಅಂದ್ರೆ ನಾವು ಹೆಂಗೆ ತಾಕತ್ನಾಗಿದ್ದ ನಮ್ಗೆ ಯಾವ ರೋಗ ಬರಲ್ಲ. ಶಕ್ತಿ ನಮ್ಮ ತಾಕಿದ್ದಾಗ ಭೂಮಿನ ಆ ಶಕ್ತಿ ಮಾಡಿ ಕೈ ಬಿಟ್ಬಿಟ್ಟು ಅಂದ್ರೆ ಯಾವುದೂ ರೋಗ ರುಜಿನಗಳು ಬರಲ್ಲ ಸರ್. ಈಗ ನಾವು ಆಲ್ಮೋಸ್ಟ್ ಆಲ್ ಸ್ಪ್ರೇಗಳು ಭಾಳ ಕಡಿಮೆ ಆಗ್ಯಾವ. ಯಾವಾಗ 1 ತಿಂಗಳು 1.5 ತಿಂಗಳು, ಈಗ ನೋಡ್ರಿ ಇದು ಸ್ಪ್ರೇ ಮಾಡಿ ಹೆಚ್ಚು ಕಡಿಮೆ ಒಂದು 1.5 ತಿಂಗಳು ಆತಿಗೆ ಏನು ಸ್ಪ್ರೇ ಇಲ್ಲ ಇದಕ್ಕೆ. ಆದರೂ ಇಷ್ಟು ಚೆನ್ನಾಗಿದೆ ಅದು. ಈಗ ನಾವು ಇದನ್ನೆಲ್ಲ ಮಾಡಿಕೊಂಡು ಹಣ್ಣುಗಳೆಲ್ಲ ಮಾರಾಟ ಮಾಡಿದ ಮ್ಯಾಗ ಆಮೇಲೆ ಸಸಿಗಳಿಗೆ ಬೇಡಿಕೆ ಬಂತು. ಸಸಿಗಳಿಗೆ ಬೇಡಿಕೆ ಬಂತ ನಮ್ಮಲ್ಲಿ ನಾವು ಏನು ಮಾಡಿದ್ವಿ, ಸಸಿಗಳಿಗೆ ಬೇಡಿಕೆ ಬಂದ ಮ್ಯಾಗ ನಾವೇನು ಹೇಳಿದ್ವಿ, ಚಿತ್ರದುರ್ಗದ ಒಬ್ಬ 10,000 ಸಸಿ ಕೊಡ್ರಿ ಸರ್, ಅಮೌಂಟ್ ಹಾಕಿಬಿಡ್ತೀನಿ ಅಂತಂದ. ಇಲ್ಲ ಕೊಡಲ್ಲ ನಾನು, ನೀವು ಬರಬೇಕು, ದಾಳಂಬ್ರಿ ಗಿಡ ನೋಡ್ಬೇಕಿಲ್ಲೇ, ನೋಡಿಕೊಂಡು ನಿಮ್ಮಲ್ಲಿ ನಮ್ದ್ರಾಗಿದ್ರೆ ಯಾವ್ದಾರ ಬ್ರೈಟು ಡೈಬಾಕು ಯಾವ ನೀವು ಹುಡುಕ್ಬೇಕು. ನನಗೆ ರೋಗ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡ್ಲಾರ್ದ ರೋಗನ ನೀವು ನೋಡಿದ್ದು ಅದನ್ನು ನೀವು ಹುಡುಕ್ಬೇಕು. ರೋಗ ಇಲ್ಲ ಅಂದ್ರೆ ನಿಮ್ಗೆ ಸಸಿ ಬೇಕಾದ್ರೆ ಮಾಡಿಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ. ನಂದು ತೇರಿ. ಯಾಕಂದ್ರೆ ರೈತರಿಗೆ ಭಗವ ಕೇಸರ ನಂತರ ಭಗವಾನ್ ಅಂತಾರೆ. ಭಗವ ನಿಮಗೆ ಯಾವುದು ರೋಗ ಇಲ್ಲ ಅಂದ್ರೆ ನಿಮ್ಗೆ ಸಸಿ ಬೇಕಾದ್ರೆ ಆರ್ಡರ್ ಕೊಡ್ಬೇಕು, ಮಾಡಿಕೊಡ್ತೀವಿ. ಅಡ್ವಾನ್ಸ್ ಮಾಡಿ ಇಡೋಲ್ಲ ನಾವು. ಯಾಕಂದ್ರೆ ಸುಮ್ಮನೆ ಮಾಡಿ ರೈತರಿಗೆ ಮೋಸ ಮಾಡೋ ಅಭ್ಯಾಸ ಇಲ್ಲ ನಂದು.
ಮೊದಲಿಂದ ನಾನು ಸ್ವಲ್ಪ ಆಧ್ಯಾತ್ಮಿಕ ವ್ಯಕ್ತಿ ರೀ, ಆಧ್ಯಾತ್ಮಿಕವಾಗಿ ಇರ್ಕೊಂತ ಬಂದಾವ. ಹಿಂಗಾಗಿ ನನಗೆ ಸ್ವಲ್ಪ ಯಾವುದೋ ರೈತರಿಗೆ ಲಾಸ್ ಮಾಡ್ಬಿಡ್ದ ನಾನು. ಇದು ನಡ್ಬೇಕು ಒಂದು 5-6 ವರ್ಷ ಬರೀ ಪಾಳೇಕರ್ ಸರ್ ಹೇಳ್ದಂಗೆ 4-5 ವರ್ಷ ನೀವು ಕರೆಕ್ಟ್ ನೀಟಾಗಿ ಮಾಡಿ ಮೇಂಟೈನ್ ಮಾಡಿಬಿಟ್ರೆ ಮುಂದೆ ಏನು ಹಾಕೋದು ಬೇಕಾಗಿಲ್ಲದಕ್ಕೆ ಅಂತ ಹೇಳಿದ್ರು ಅವರು. ಆ ಪ್ರಯೋಗಗಳನ್ನ ಮಾಡ್ಕೊಂತ ಹೋದ್ವಿ. 5 ವರ್ಷ ಮಾಡಿದ ಮುಂದೆ 7 ವರ್ಷ ಏನು ಮಾಡಿಲ್ಲ, ಇದಕ್ಕೆ ಏನು ಜೀವಾಮೃತ ಇಲ್ಲ ಏನಿಲ್ಲ. ನಿಂಬೆ ಗಿಡ ಹಚ್ಚಿದ ಸದ 4 ವರ್ಷದಿಂದ ನಿಂಬೆ ಗಿಡ ಹಚ್ಚಿದ್ವಿ. ನಿಂಬೆ ಗಿಡ ಹಚ್ಚಿದ ಮೇಲೆ ಈ ಒಂದು 6-7 ತಿಂಗಳಿಂದ ಜೀವಾಮೃತ ಕಾಣಕತ್ತೇವೆ. ಮುಂಚೆ ಯಾವ ಜೀವಾಮೃತ ಇಲ್ಲ, ಬರೀ ನೀರಷ್ಟೇ. ಆಮೇಲೆ ಈ ತೆಂಗಿನ ಗಿಡ ನಡಬರ್ಕ ರೋಗ ಬಂದು ಇದಾಗಿ ಎಲ್ಲ ಆಗಿದ್ದು ನೋಡಿ ಸರ್, ಎಲ್ಲ ಆಗಿದ್ದು. ಅದೇ ಅವಾಗ ನನ್ನ ಮಗ ಏನು ಮಾಡಿದ್ದೀನಿ ಸರ್, ಇವನು ಬೆಂಗಳೂರಾಗಿದ್ನಲ್ರಿ, ಬಿಟ್ಟು ಬಂದ್ಮೇಲೆ ಇವನಿಗೆ ಹೇಳಿದೆ, ನೋಡಪ್ಪ ಚೇತನ ನೀನೆಲ್ಲ ಬೆಂಗಳೂರು ಬಿಟ್ಬಿಡು, ಇಂಜಿನಿಯರಿಂಗ್ ಕೆಲಸ ಬೇಡ ಕೆಲಸ ಬಿಡಿಸ್ಬಿಟ್ರ. ಪ್ರೈವೇಟ್ ಇದ್ದೀನಿ ರೀ, ಬಿಟ್ಟು ಬೇಡ, ಇಲ್ಲಿ ತೋಟ ಮೇಂಟೈನ್ ಮಾಡ್ತಾನೆ ಮಾಡಾರ ಒಂದಿನ. ನಾ ಹೇಳ್ದಂಗೆ ಮಾಡ್ಬೇಕು ನೋಡಂತೆ. ಮಾಡಿದ್ಮೇಲೆ ಈ 7 ತಿಂಗಳದಾಗ ಸರ ನಾ ಇದು ತೆಂಗಿನ ಗಿಡಕ್ಕೆ ರೋಗ ಐತಲ್ಲಪ್ಪ, ಇದಕ್ಕೆ ಮಲ್ಚಿಂಗ್ ಎಲ್ಲ ಕತ್ತರಿಸಿ ಎಲ್ಲ ತಳ ಬಿದ್ದಾವು, ಬಿದ್ದಿದ್ದೆಲ್ಲ ಕತ್ತರಿಸಿ ಸುತ್ತಾರದ ಹೋಗಿ ಅದಕ್ಕೆ ಮಲ್ಚಿಂಗ್ ಹಾಕಿ ಜೀವಾಮೃತ ಒಂದು 10 ಲೀಟರ್ ಜೀವಾಮೃತ ಸುರಿಯುತ್ತೆ ಅಂತ ಹೇಳಿ ನಾನು. 10 ಲೀಟರ್ ನಾ ಹೇಳಿದ್ರೆ ಅದು ಒಂದೊಂದು ಕೊಡ ಸುರಿಬಿಟ್ಟಾವು. ತಿಂಗಳಿಗೆ ಒಂದು ಕೊಡ ಸುರಿಕೊಂತ 3 ತಿಂಗಳದಾಗ ಆಕಾರ ಚೇಂಜ್ ಆಗಿಬಿಡ್ತಿರೋದು. ಗಿಡ ಚೇಂಜ್ ಆಗಿ ಸಿಕ್ಕಾಪಟ್ಟೆ ಕಾಯಿ ಬಿಟ್ಬಿಡ್ತೀವಿ ನೋಡಿ ಸರ್, 15-20 ಕಾಯಿ ಐತಿ. ಜಾಸ್ತಿನೇ ಐತ್ರಿ, ಇಂದ 45 ಕಾಯಿ ತನಕ ಐತೆ ಅದ್ರಾಗ. ಕಡಿಮೆ ಅಂದ್ರೆ 20 ಕಾಯಿ. ಈ ಉದುರಿ ಜಗ್ ಬೀಳಕತ್ತೈತಿ ಸರ್ ತಳಗ, ಕಾಯಿಗಳು ಬೀಳಕ್. ಆಮ್ಯಾಗ ಇದನ್ನ ನೋಡಿ ನನಗೆ ತೆಂಗಿನ ಸಸಿ ಅಲ್ಲಿ ಕನಿಗಿರಿ ಹೊಲಕ್ಕೆ ತೆಂಗಿನ ಸಸಿ ಕೊಟ್ಟು ಹುಡುಗ ಅವೆಲ್ಲ ಫರ್ಟಿಲೈಸರ್ ಮಾಡಿ ಅವನ್ನೆಲ್ಲ ತೆಂಗಿನ ಗಿಡ ಹಾಳಾಗಿ ಹೋಗಿ ಸುಸೈಡ್ಗಳಕ್ಕೆ ಹೋಗಿದ್ದ. ಅವಾಗ ನನಗೆ ಬದಲಾವಣೆ ಮಾಡಕ್ಕೆ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ನೋಡಿ ಬದಲಾವಣೆ ಮಾಡಿದ್ರು ಸರ್. ಅವಾಗ ಏನು ಮಾಡ್ತೀರಿ, ಕೆಮಿಕಲ್ ಮಾಡಿರಿ ಸರ್, ರೊಕ್ಕ ಬರ್ತೈತಿ. ಅದರಿಂದ ನನಗೆ ರೊಕ್ಕ ಬೇಕಾಗಿಲ್ಲಪ್ಪ, ಭೂಮಿಗೆ ವಿಷಯ ಹಾಕ್ಬಾರ್ದು. ಪಾಳೇಕರ್ ಸರ್ ಏನು ಹೇಳಿದ್ದು, ಭೂಮಿಗೆ ಏನಂತೀರಿ ನೀವು, ಭೂಮಿ ತಾಯಿ ಅಂತೀರಿ. ಭೂಮಿ ತಾಯಿ ಅಂತೀರಿ ಅಂದಮೇಲೆ ತಾಯಿಗೆ ವಿಷಯ ಕೊಡ್ತೀರಿ ನೀವು? ಇಲ್ಲಲ್ಲ, ಇದಕ್ಕೆ ಯಾಕೆ ವಿಷಯ ಕೊಡ್ತೀರಿ ನೀವು? ಭೂಮಿ ತಾಯಿಗೆ ವಿಷಯ ಕೊಡ್ಬೇಡ್ರಿ, ನೀವು ವಿಷಯ ತಿನ್ಬೇಡ್ರಿ, ಮಂದಿಗೆ ವಿಷಯ ತಿನ್ನಿಸ್ಬೇಡ್ರಿ. ಅವ್ರು ಹೇಳಿದ್ದು ಒಂದೇ ಇದು ವಾಕ್ಯ, ಅದನ್ನ ನಾ ಪಾಲನೆ ಮಾಡಕತ್ತೀನಿ. ಈಗ ನಾನು ವಿಷಯ ಇಲ್ಲದ ಆಹಾರ ತಿಂತೀನಿ, ಭೂಮಿಗೆ ವಿಷಯ ಕೊಡೋಲ್ಲ, ಮಂದಿಗೆ ವಿಷಯ ಇಲ್ಲದ ಆಹಾರ ಕೊಡ್ತೀನಿ. ಸಾಕಲ್ಲಪ್ಪ, ಅಷ್ಟು ಸಾಕಲ್ಲ. ಇನ್ನು ನಾವು ಯಾವ ದುಡ್ಡು ಕಟ್ಕೊಂಡು ಹೋಗ್ತೀವಿ, ಏನು ಕಟ್ಕೊಂಡು ಹೋಗ್ತೀವಿ, ಏನಾಗಲ್ಲ. ಈ ಪ್ರಯೋಗ ಮಾಡಿದ ಮ್ಯಾಗ ಏನಾಯ್ತು ಸರ್, ಇದೆಲ್ಲ ಬದಲಾವಣೆ ಆಗಿದ್ದಕ್ಕೆ ಅವ 6 ವರ್ಷಗಟ್ಟಲೆ ನನಗೆ ಏನು ನಾವು ಹೇಳಿದ್ನಲ್ಲ ಅವ ಬದಲಾವಣೆ ಆಗ್ಬೇಕಂತ. ಅವ ಬಂದು ಇಲ್ಲಿ ನೋಡಿದವ, ನೋಡಿದ ಕೂಡ ಏನು ಸರ್ ಇದು ಆಕಾರ ತಿಳಿಲಿಲ್ಲ ನನಗೆ, ತೆಂಗಿನ ಗಿಡ ಆಕಾರ ಚೆಲ್ವಲ್ದಲ್ಲ ಅಂತಂದ. ನಿನಗೆ ಗೊತ್ತಪ್ಪ ತಂದೆ. ಬಡ ಅವತ್ತ ಮರುದು ಹೋದವನ ರಾತ್ರಿ ಹೋಗಿ ಸಿಂಟೆಕ್ಸ್ ಖರೀದಿ ಮಾಡಿ ಬಗಲ ಮನೆ ತಕ ಸಗಣಿ ಗೊಬ್ಬರ ಜವಾರಿ ಆಕಳದ ಗೋಮೂತ್ರ ಕಲೆಕ್ಟ್ ಮಾಡಿ 1 ವಾರ ಬಿಟ್ಟು, ಸರ್ ಜೀವಾಮೃತ ಹೆಂಗೆ ಮಾಡ್ಬೇಕು ಹೇಳಿ ಸರ್ ನನಗೆ ಮಾಡಿದ. ಬದಲಾವಣೆ ಆಗಿ ಈ ಸುಳ್ಳ ಸರ್, ಬದಲಾವಣೆ ಆಗಿ ಮಾಡ್ಕೊಳಕ್ಕೆ ಹೋದಂಥ ವ್ಯಕ್ತಿ ಇವತ್ತು ಈ 4 ತಿಂಗಳದಾಗ ತೆಂಗಿನ ಗಿಡ ಆಕಾರ ಚೇಂಜ್ ಮಾಡಿ ಮೊನ್ನೆ ಹೋದ ತಿಂಗಳ ಆ ಗಿಡಗಳೆಲ್ಲ ಕಾಯಿ ಬಿಟ್ಟು ಎಳ್ನೀರು 40 ರೂಪಾಯಿಗೊಂದು ಎಳ್ನೀರು ಮಾರಾಟ ಮಾಡಿ ಒಂದೇ ದಿವಸ 1,20,000 ತೊಗೊಂಡವ. 3,300 ಕಾಯಿ ಮಾರಿ 40 ರೂಪಾಯಿಗೊಂದು 1,20,000 ತೊಗೊಂಡು ಸರ್ ಇನ್ನು ಸಾಯತನ ನಿಮ್ಮ ಇದ್ರಾಗ ಇರ್ತೀನಿ ಅಂದ್ರೆ ನಂದ್ರಾಗ ಬೇಡಪ್ಪ, ದೇವ್ರು ಕೊಟ್ಟದ್ರಾಗ ತೃಪ್ತಿ ಪಡು ಸಾಕು. ಭೂಮಿಗೆ ವಿಷಯ ಹಾಕಲ್ಲ ಅಂತ ಅನ್ಕೊಂಡು ಬಿಟ್ಟಿಲ್ಲ, ಮಾಡಿದಲ್ಲ ಅಷ್ಟೇ ಖುಷಿ ಆಯ್ತು ನನಗೆ. ಮತ್ತೆ ಬೇರೆ ಏನು ಬೇಕಾಗಿಲ್ಲ. ಬರೀ ಸರ್ ನೀವು ಬರೀ ಸರ್ ಅಂತ ಕರಿತಿರ್ತಾನೆ ಅವಾಗ. ಸುಮ್ಮನೆ ಯಾವಾಗ ಹೋಗ್ತಿರ್ತೀನಿ, ಹೇಳ್ತಿರ್ತೀನಿ. ಬದಲಾವಣೆ ಆಗಿ ಮೊನ್ನೆ ಮಾತಾಡಿದ ಅವನು, ಎಲ್ಲ ಸರ್ ತೆಂಗಿನ ಗಿಡ ಎಲ್ಲ ಆಕಾರ ಚೇಂಜ್ ಆಗ್ಬಿಟ್ಟು ನಾನು ಎಲ್ಲ ಪೂರಾ ಮನುಷ್ಯ ಆಗಿಬಿಟ್ಟಿರಿ ಸರಿ ಅಂತ. ಸಾಕು, ಅದನ್ನೇ ಜೀವಾಮೃತ ಹಾಕೊಂತವ. ನೀ ತಿಂಗಳಿಗೊಮ್ಮೆ ಹಾಕೊಂತವ, ದಿನ ಬೇಕಾಗಿಲ್ಲ, 15 ಕಮ್ಮಿ 6 ಹಾಕೋದು ಬೇಕಾಗಿಲ್ಲ ಅದಕ್ಕಂದೆ. ಹೇಳ್ರಿ ಸರ್ 15 ಕಮ್ಮಿ ಮಾಡಕತ್ತೀನಿ ಸರ್, ಭಾಳ ಚೆನ್ನಾಗಿದೆ ಸರ್ ಅಂತಂದ. ಈ ಯುವ ಚೇಂಜ್ ಮಾಡಿ ಚೇತನ ಈಗ ಬದಲು ಮಾಡಿದ ಮ್ಯಾಗ ಈ ಮಾವಿನ ಗಿಡಗಳು ನೋಡಿ ಸರ್, ಇದು ಉದಾಹರಣೆ ಕಾಯಿಗಳು ಕಾಣ್ತಾವೆ ನಿಮ್ಗೆ. ಸ್ವಲ್ಪ ಹಿಡ್ದಾವ ಅಂತ ಕಂಪ್ಲೇಂಟ್ ಒಂದಿಷ್ಟು ರೈತ. ಈಗ ಇಲ್ಲೇ ನೋಡಿ ಸರ್, ಇಲ್ಲಿ ಈ ಗಿಡ ತುಂಬ ಕಾಯಿ ಮಾವಿನ ಗಿಡ. ಈಗ ಇದಕ್ಕೇನು ಮಾಡಿ ಸರ, ಈಗ 7 ವರ್ಷಗಳಿಂದ ಏನು ಕಾಣಲಾರ್ದು ಈ ಜೀವಾಮೃತ ಮಾಡಿ ಎಲ್ಲ ಗಿಡಗಳಿಗೆ ಜೀವಾಮೃತ 10 ಒಂದೊಂದು ಕೊಡೋದು, ಜೀವಾಮೃತ ಸುರೋದು ತಿಂಗಳಿಗೊಮ್ಮೆ. ಆಮೇಲೆ ತೆಂಗಿನ ಗಿಡ ಆಕಾರ ಚೇಂಜ್ ಅದು ಸರ, ಲಿಂಬೆ ಗಿಡ ಚೇಂಜ್ ಆದವು, ಮಾವಿನ ಗಿಡ ಚೇಂಜ್ ಆದವು. ಈ ಥರ ಎಲ್ಲ ಬದಲಾವಣೆ ಆಗಿಬಿಡುತ್ತೆ. ಈಗ ನಮ್ದು ನಾವೇನು ಮಾಡಿ ಸರ್, ಉಳಿಮೆ ಮಾಡೋಂಗಿಲ್ಲ ಹೊಲಕ್ಕೆ.